ವಿಚಾರ ಅದನ್ನು ನಾನು ಹೆಂಗೆ ಊಹೆ ಮಾಡೋಣ ಅವ್ರು ಹೇಳಿರೋದು 2.5 ವರ್ಷ ಅಂತ. ನಮಗೆ 2.5 ವರ್ಷಕ್ಕೆ ನೀನು ಮಂತ್ರಿ ಮಾಡ್ತೀವಪ್ಪ ಅಂತ ಹೇಳಿದ್ದಾರೆ. ಅದಕ್ಕೆ ಭದ್ರ ಇದ್ದೀನಿ. ಅದಕ್ಕೆ ಮಾತಿಗೆ ಕದ್ರೆ ನಾವು ಯಾರು ನೀವು ಮಾತಿಗೆ ಕದ್ರಿ ಅಂತ ಹೇಳ್ಬೋದು. ಈಗ ನಾವು ಈಗಲೇ ಮತ್ತೆ ಹೆಂಗೆ ಹೇಳೋಣ? ಅದಕ್ಕೆ ಅಲ್ಲಿನ ತನಕ ನನ್ನೇನು ಹಂಗೆ ಕೂರಿಸ್ತೀರ ಅಂದಾಗ ಇಲ್ಲಪ್ಪ ನಿಮ್ಗೆ ಒಂದು ಒಳ್ಳೆ ಬೋರ್ಡ್ ಕೊಡ್ತೀವಿ ಅಂತ ಹೇಳಿದ್ರೆ ಕೊಡ್ಬೋದು ಅಂತ ನಿರೀಕ್ಷೆ ಸಚಿವ ಸ್ಥಾನದ ನಿರೀಕ್ಷೆಯಲ್ಲೂ ಇದ್ದೀನಿ, ನಿಗಮ ಮಂಡಳಿ ಇದರಲ್ಲೂ ಇದ್ದೀನಿ. ಕೊಡ್ತಾರೆ ನಿಗಮ ಮಂಡಳಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲ, ಮುಂದೆ ಸಚಿವರನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿವರೆಗೂ ನಿಗಮ ಮಂಡಳಿನೂ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸರ್, ಈ ಲೋಕಸಭೆ ನಂತರ ಕೆಲವರು ಸಚಿವ ಸ್ಥಾನ ಬೇಡಿಕೆ ಇಟ್ಟಿದ್ದಾರೆ, ಶಾಸಕರು ಒತ್ತಡನೂ ಇದೆ ಸರ್ಕಾರ. ಅಲ್ಲ ಇರಲಿ. ನಾನು ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರ ಅಣತಿ ಅಂತ ನಡೀತೇನೆ. ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ಏನು ಹೇಳ್ತಾರೆ, ಅವರು ನನಗೆ ಮಾತು ಕೊಟ್ಟು ಚುನಾವಣೆಯಲ್ಲಿ ಬಂದಿದ್ದಾರೆ. ಅವರು ಈ ಮೊದಲನೇ ಸಾಲ ನಿನಗೆ ಕೊಡಬೇಕಾಯಿತು, ಕಾಲದ ಇದರಲ್ಲಿ ಕೊಡೋಕ್ಕಾಗಲಿಲ್ಲ, ವ್ಯತ್ಯಾಸದಲ್ಲಿ. ಮುಂದೆ ನಿನ್ನನ್ನು ಮಂತ್ರಿನೂ ಮಾಡ್ತೀವಿ, ನಿಗಮದ ಅಧ್ಯಕ್ಷನೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರ ಮಾತಿಗೆ ಬದ್ಧನಾಗಿದ್ದೇನೆ.